ಮುಳಬಾಗಿಲು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಲ್ಲಿ ಅಸಮಾಧಾನ ಸ್ಫೋಟ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಳಬಾಗಿಲು ಹೊರವಲಯದ ಬಾಲಾಜಿ ಭವನದ ಹಿಂಭಾಗದ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವ ಮಹಿಳಾ ಕಾರ್ಯಕರ್ತರನ್ನು ಕರೆಯದೆ ಪಕ್ಷದ ಕೆಲವು ಮುಖಂಡರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಮಹಿಳೆಯರು ಸುದ್ದಿಗೋಷ್ಠಿ ನಡೆಸಿದರು. ಕೋಲಾರದ ಹಾಲಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಮುಳುಬಾಗಿಲಿನಲ್ಲಿ ಇರುವಾಗ ಮಹಿಳಾ ಕಾಂಗ್ರೆಸ್ನವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮನ್ನು ಗುರುತಿಸಿ ನಮಗೆ ಪಕ್ಷ ಕಟ್ಟಲು ಪ್ರೋತ್ಸಾಹ ನೀಡುತ್ತಿದ್ದರು. ಆದರೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ನೀಡಿ ಮಹಿಳೆಯರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ರಾತ್ರಿ ಹಗಲೆನ್ನದೆ ದುಡಿದಿದ್ದೇವೆ. ನಾವು ಮಾಡಿದ ಕೆಲಸ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮುಖಂಡರು ಮಾಡಿದ್ದರೆ ನಮ್ಮ ಅಭ್ಯರ್ಥಿ ಆದಿನಾರಾಯಣ ಗೆಲ್ಲುತ್ತಿದ್ದರು. ನಿನ್ನೆ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮುಳುಬಾಗಿಲಿನ ನಮ್ಮ ಪಕ್ಷದ ಅಭ್ಯರ್ಥಿ ಆದಿನಾರಾಯಣರವರು ನಮಗೆ ಅನ್ಯಾಯ ಮಾಡಿದ್ದಾರೆ. ನಾವು ದೂರವಾಣಿ ಕರೆ ಮಾಡಿದರೂ ಸಹ ನಮ್ಮ ಕರೆಯನ್ನು ಸ್ವೀಕರಿಸಿಲ್ಲ. ನಾವು ಪಕ್ಷಕ್ಕೆ ದುಡಿದಿಲ್ವಾ? ನಮಗೆ ಗೌರವ ಕೊಡಲ್ವಾ? ಏಕೆ ಈ ತಾರತಮ್ಯ? ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಪಕ್ಷಕ್ಕೆ ಕೆಲಸ ಮಾಡಿರುವವರನ್ನು ಗುರುತಿಸಿ ತಾಲೂಕಿನ ಸರ್ಕಾರದ ಇಲಾಖೆಯಲ್ಲಿ ನಾಮನಿರ್ದೇಶನಕ್ಕೆ ಆಯ್ಕೆ ಮಾಡಿ ನಮ್ಮನ್ನು ಬೆಳೆಸಿ, ಅದು ಬಿಟ್ಟು ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇರಬೇಡಿ ಎಂದು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ಜೈ ಕಾಂಗ್ರೆಸ್ ಪಾರ್ಟಿ ಕಿ ಜೈ. ಜೈ ರಾಹುಲ್ ಗಾಂಧಿ ಕಿ ಜೈ. ಜೈ ಸೋನಿಯಾ ಗಾಂಧಿ ಕಿ ಜೈ. ಜೈ ಮಂಜಣ್ಣಿಗೆ, ಕೊತ್ತೂರು ಮಂಜಣ್ಣಿಗೆ ಜೈ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನಮಸ್ಕಾರ. ಮಹಿಳೆಯರು, ನಮ್ಮ ತಾಲೂಕು ಮಹಿಳೆಯರಿಗೋಸ್ಕರ ನಾವು ಇದು ಮಾಡ್ತಾಯಿದ್ದೀವಿ, ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ನಮ್ಮನ್ನು ಆದಿನಾರಾಯಣವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಏನಕ್ಕೂ ನಮ್ಮನ್ನು ಸ್ಪಂದಿಸೋದಿಲ್ಲ. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಾವಿವತ್ತು ಇಲ್ಲಿ ಏನಕ್ಕೆ ಸೇರಿದ್ದೀವಂದರೆ, ಆದಿನಾರಾಯಣ ಅವರು ಮಂಜಣ್ಣ ಅವ್ರ ಮುಖಾಂತರ ನಮ್ಮ ಮುಳಬಾಗಿಲು ತಾಲೂಕಿಗೆ ಕ್ಯಾಂಡಿಡೇಟಾಗಿ ಬಂದರು. ಅವ್ರ ಸ್ಥಾನನ, ಮಂಜಣ್ಣ ಸ್ಥಾನನ ಅವ್ರಿಗೆ ಕೊಟ್ವಿ. ಅದಾದಮೇಲೆ ಅವ್ರಿಗೆ ಮಂಜಣ್ಣ ಒಂದು ಮಾತು ಹೇಳಿದ ತಕ್ಷಣ ಅವ್ರ ಸ್ಥಾನ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮರ್ಯಾದೆ ಕೊಟ್ಟು ನಾವೆಲ್ಲ ಅವ್ರನ್ನ ಅವ್ರ ಸ್ಥಾನದಲ್ಲಿ ತುಂಬಬೇಕು ಅಂತ ತುಂಬ ಕಷ್ಟಪಟ್ವಿ. ಒಂದು ರೋಡ್ ಶೋ ಆಗಲಿ, ಒಂದು ಕ್ಯಾನ್ವಾಸ್ ಆಗಲಿ, ಪ್ರತಿಯೊಂದು ಡೋರ್ ಟು ಡೋರು ಬೇಕಾದರೆ ಅವ್ರಿಗೆ ಮಂಜಣ್ಣ ಕೂಡ ನಾವು ಕಷ್ಟಪಟ್ಟಿಲ್ಲ. ಅಂಥ ದೇವ್ರಿಗೆ ನಾವು ಕಷ್ಟಪಟ್ಟಿಲ್ಲ. ಅಂಥದ್ರಲ್ಲಿ ಇವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದು ಅವ್ರ ಫ್ಯಾಮ್ಲಿಗೆ ಗೊತ್ತು. ಅವ್ರ ಫ್ಯಾಮ್ಲಿ ಮೆಂಬರ್ಸ್ ನಮ್ಮ ಜೊತೆ ಇದ್ದರು, ನೋಡಿದ್ದಾರೆ. ಅವ್ರ ಫ್ಯಾಮ್ಲಿಯವ್ರು ಕೂಡ ಕಣ್ಣಲ್ಲಿ ನೀರು ಹಾಕಿಲ್ಲ. ನಾವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಅಣ್ಣ ಹೋಗ್ಬಿಟ್ಟು ಬೇರೆ ತಾಲೂಕು ಕೋಲಾರ ಡಿಸ್ಟಿಕ್ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಒಳ್ಳೆ ಹೆಸರು ತಂದು ಕೊಡಬೇಕು. ಅವ್ರ ಫಾಲೋವರ್ಸ್ ಎಲ್ಲ ಕಷ್ಟಪಡಬೇಕು. ಅವ್ರು ಇದ್ದರೂ ಇಲ್ಲದೇ ಇದ್ದರೂ ಅವ್ರ ಸ್ಥಾನ ತುಂಬ್ತಾ ಇರೋ ಮನುಷ್ಯನಿಗೆ ಮರ್ಯಾದೆ ಕೊಡಬೇಕು ಅಂತ ಅಷ್ಟೇ ಕಷ್ಟಪಟ್ವಿ. ಆದರೆ ಮಂಜಣ್ಣ ಕೊಟ್ಟಿರೋ ಹೆಸರನ್ನ ಅವ್ರು ಉಳಿಸ್ಕೊಂಡಿಲ್ಲ ನಮ್ಮ ಹತ್ರ. ಮಂಜಣ್ಣ ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾಯಿದ್ರು, ಎಷ್ಟು ಗೌರವದಿಂದ ನೋಡ್ತಾಯಿದ್ರು. ನಮಗೆಲ್ಲ ಏನು ಬೇಕು ಕಷ್ಟ ಸುಖ 1000 ಜನದಲ್ಲಿ ಇರಲಿ ನಮ್ಮನ್ನು ಗುರುತಿಸ್ತಾಯಿದ್ರು. ಬನ್ನಿಮ್ಮ, ಏನಮ್ಮ ಬಂದಿದ್ದು, ಒಂದು ಮಾತು ಇವ್ರು ಕೇಳೋದಿಲ್ಲ. ಇನ್ನೊಂದೇನೆಂದರೆ, ನಾವು ಕಾಲ್ ಮಾಡಿದ್ರೂ ಇಲ್ಲ. ಇವಾಗ ಯಾರೇ ಬೇರೆ ಕಡೆಯವ್ರು ಇರಲಿ, ಸೋತ್ರಿ ಗೆಲ್ಲಿ ಏನಾದರೂ ಆಗೋಗ್ಬಿಡ್ಲಿ, ಬರ್ತಾರೆ, ತಾಲೂಕಲ್ಲಿ ಸ್ಪಂದಿಸ್ತಾರೆ. ಮಂಜಣ್ಣನೂ ಅಷ್ಟೇ, ಅವ್ರು ಇದ್ದರೆ ಇರಲೇ ಹೋಗಲಿ, ನಮ್ಮ ತಾಲೂಕವರು, ನಮ್ಮ ಜನ, ನಮ್ಮೂರವರು ಅಂದರೆ ಸಾಕು, ಅಷ್ಟು ಅಭಿಮಾನ ಇದೆ. ಅದರಲ್ಲಿ ಕಿಂಚಿತ್ ಅಭಿಮಾನ ಅವ್ರಿಗಿಲ್ಲ. ಮಂಜಣ್ಣ ಎಷ್ಟು ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಇದೆಲ್ಲ ಮಾಡಿದರೂ ಕೂಡ ಅವ್ರು ನಾನು ಮಾಡಿದ್ದೀನಿ ಅನ್ನೋ ಅಹಂಭಾವ ಅವ್ರಿಗಿಲ್ಲ. ಸಾಧಾರಣ ನಮ್ಮ ಥರನೇ ನಮ್ಮ ಜೊತೆಯಲ್ಲೇ ಯಾವ ಥರ ಇರ್ತಾರೆ. ಅದರಲ್ಲಿ 10% ಇವರಿಲ್ಲ. ನಮಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ. ಈ ಥರವ್ರಿಗೆ ನಾವು ಇಷ್ಟು ಕಷ್ಟಪಟ್ಟಿದ್ದು, ಮಂಜಣ್ಣ ಕಷ್ಟಪಟ್ಟಿಲ್ವೇ, ಇವ್ರಿಗೆ ಇಷ್ಟು ಕಷ್ಟಪಟ್ಟಿದ್ದು, ನಮಗೊಂಚೂರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ವೇ? ಇದು ನಿನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ನಾವೆಲ್ಲ ಕಷ್ಟಪಟ್ಟಿದ್ದೀವಲ್ಲ. ಅವ್ರ ಫ್ಯಾಮ್ಲಿ ಮೆಂಬರ್ಸಿಂದ ಗೊತ್ತು ನಮಗೆ. ಒಂದು ಕಾಲ್ ಮಾಡಿ, ಈ ಥರ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೀನಮ್ಮ, ಬನ್ನಿರಿ, ನನಗೋಸ್ಕರ ಕಷ್ಟಪಟ್ಟಿದ್ದೀರ. ಒಂಚೂರು ರೆಸ್ಪೆಕ್ಟ್ ಇಲ್ವಾ ಅವ್ರು ನಮಗೆ? ನಾವು ಕಾಲ್ ಮಾಡಿದ್ದೀವಿ, ಅಣ್ಣ ಈ ಥರ ನಿಮ್ಮನ್ನು 8 ತಿಂಗಳಾಗಿದೆ ನಿಮ್ಮನ್ನು ನೋಡಿ, ಬರಲೇ ಇಲ್ಲ, ಏನೋ ಈ ಥರ ಆಗಿಬಿಟ್ಟಿದೆ, ಒಂದು ಹೆಚ್ಚು ಕಮ್ಮಿ, ಇಲ್ಲಿ ನೀವು ಬೇಜಾರಲ್ಲಿ ಇರ್ತೀರಾ. ಅದಕ್ಕೆ ನಾವು ಒಂದು 6 ತಿಂಗಳು ಸುಮ್ಮನೆ ಇದ್ವಿ. ಆಮೇಲೆ ನೀವು ಸರ್ವಿಸ್ ಮಾಡಿ
ನಮ್ಮ ಹಿಂದೆ ಜನ ಇದ್ದಾರೆ, ನಿಮಗೋಸ್ಕರ ಕಷ್ಟಪಟ್ಟಿರೋರು ಇದ್ದಾರೆ. ನಮ್ಮ ಮಂಜಣ್ಣ ಯಾವ ಥರ ಮಾಡ್ತಾಯಿದ್ರು ಆ ಥರ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ, ನಿಮ್ಮ ಹಿಂದೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ದೀರಾ. ಅದನ್ನು ನಿಲ್ಸ್ಕೊಳಕ್ಕೆ ಬನ್ನಿ ಅಂತ ನಾವು ಎಷ್ಟೇ ಸರಿ ಪರಿ ಬೇಡಿದ್ರು ಬರಲಿಲ್ಲ. ಆಯಿತು, ಬರಲಿಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ವಾ, ಬರಬೇಕಲ್ವಾ? ಒಂದು ಫೋನ್ ಮಾಡಬೇಕು. ಎಷ್ಟು ದಿವಸದಿಂದ ಸರ್ವಿಸ್ ಮಾಡಿರೋರು ಇದ್ದೀವಿ ನಾವು ಹೆಣ್ಮಕ್ಳೆಲ್ಲ. ಯಾರ ಮುಖಾಂತರ ನೀವು ಬೇರೆಯವ್ರ ಮುಖಾಂತರ ಫೋನ್ ಮಾಡಿಸಿದ್ರೆ ನೀವು ಒಂದು ಕಾಲ್ ಮಾಡಿ. ಯಾಕೆ ನೀವು ಕಷ್ಟಪಟ್ಟು ಬರ್ತಿಲ್ಲ. ಅವತ್ತು ನಿಮ್ಗೆ ಸೀಟ್ ಬೇಕು ಅಂದರೆ 4 ಗಂಟೆ ರಾತ್ರಿಯಲ್ಲಿ ಎದ್ದೋಗಿದ್ದೀವಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಮನೆ ಹತ್ರ. ನೀವು ಹೇಳಿದ್ರಿ ನಾನು 8 ಗಂಟೆವರೆಗೂ ನಿದ್ದೆ ಮಾಡಿದ್ದೀನಮ್ಮ, ನನಗೋಸ್ಕರ ನೀವು 3 ಗಂಟೆಗೆ ಬಂದುಬಿಟ್ಟಿದ್ದೀರಾ ಅಂತ. ನಿಮಗೋಸ್ಕರ ನಾವು ಕಷ್ಟಪಟ್ಟಿರೋ ನಿಮ್ಮ ಮನಸ್ಸಲ್ಲಿ ಇದೆ. ಅದು ನಿಮ್ಗೆ ನೆನಪು ಬರಲಿಲ್ವಾ? ನಿನ್ನೆ ಒಂದು ಕಾಲ್ ಮಾಡೋಕ್ಕಾಗಿಲ್ವಾ ನಿಮಗೆ? ಯಾಕೆ ನಮ್ಗೆ ಈ ಥರ ಕಡೆಗಣಿಸ್ತಾ ಇದ್ದೀರಾ ಅಂತ ಹೇಳೋಕ್ಕೆ ನಾವು ಬಂದಿದ್ದೀವಿ. ಮಂಜಣ್ಣ ಏನು ಮಾಡ್ತಾಯಿದ್ರು, ಒಬ್ಬೊಬ್ಬರು ಎಲ್ಲಿ ಎಷ್ಟು ದೂರದಲ್ಲಿದ್ದರು ಕರೆದು ಗುರುತಿಸ್ತಾಯಿದ್ರು. ಬನ್ರಮ್ಮ, ಏನಮ್ಮ ನಿಮ್ಮ ಕಷ್ಟ, ಯಾಕೆ ಹೆಣ್ಮಕ್ಳು ಮುಜುಗರ ಪಟ್ಕೊತಾರೆ, 10 ಜನದಲ್ಲಿ ಮಧ್ಯೆ ಅವ್ರು ಮಾತಾಡಲ್ಲ ಹೆಣ್ಮಕ್ಳು ಅಂತ. ಎಷ್ಟು ಜನದಲ್ಲೇ ಇರಲಿ ಅವ್ರು ಎಷ್ಟು ಬಿಟ್ಟು ನಮ್ಮನ್ನು ಬಂದು ಮಾತಾಡಿಸ್ತಾಯಿದ್ರು. ಬನ್ರಮ್ಮ, ಏನಮ್ಮ ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ತಾಯಿದ್ರು. ನೀವು ಅಟ್ಲೀಸ್ಟ್ ನಾವು ಫೋನ್ ಮಾಡಿದ್ರೆ ಫೋನ್ಗೆ ರೆಸ್ಪಾನ್ಸ್ ಇಲ್ಲ. ನೋಡಿ, ನಾನು ಫೋನಲ್ಲಿ ಎಷ್ಟು ಸಾರಿ ಕಾಲ್ ಮಾಡಿದ್ದೀನಿ, ನಾನು ಒಂದು ಫೋನ್ಗೆ ರೆಸ್ಪಾನ್ಸ್ ಇಲ್ಲ. ಈ ಥರ ನಾಯಕರು ನಮ್ಗೆ ಬೇಡ, ಈ ಥರವ್ರು ಬೇರೆ. ಇದಕ್ಕೆ ಮುಂಚೆ ಬಂದಿರೋರ್ಗೆ ಒಂದು 8 ದಿವಸದಲ್ಲಿ MLA ಮಾಡಿದ್ವಿ. ಅವರಾದ್ರು ಒಂದು 40% 60% ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾಗೇಶ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರು ನಮಗೇನು ಮಾಡಿದ್ರು ನಾವು ಹೋದರೆ ಈ ಥರ ಮಂಜಣ್ಣ ಕಡೆಯವರು ಅಂದರೆ ಸಾಕು ಮರ್ಯಾದೆ ಕೊಟ್ಟಿದ್ದಾರೆ. ಆದರೆ ಇವರು ಏನೇನೂ ಇಲ್ಲ. ಇಂಥವ್ರು ನಾವು ಬೇಕಾ ನಮಗೆ ಅನಿಸ್ಬಿಟ್ಟಿದೆ ನಮಗೆ. ಅದಕ್ಕೋಸ್ಕರ ನಾವು ಮಂಜಣ್ಣ ಹೆಸ್ರು ನಿಲ್ಲಿಸಲಿ, ಮಂಜಣ್ಣ ಹೆಸ್ರು ಕೆಡಿಸಬಾರ್ದು. ಮಂಜಣ್ಣ ಹೆಸ್ರು ಹೋಗ್ತಾ ಇದೆ, ಅದು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೆ ಮಂಜಣ್ಣ. ಇವರು ಇಷ್ಟು ಜನ ಬಂದರು, ಯಾರು ಮಂಜಣ್ಣ ಹೆಸ್ರು ಇದು ಮಾಡಿಲ್ಲ. ಇವರಿಂದ ಹೋಗ್ತಾ ಇದೆ. ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಒಂದು ಕಡೆ ನೋಡಿದಾಗ ಇವಾಗ ಮುಳಬಾಗಿಲು ತಾಲೂಕಲ್ಲಿ ಯಾವ ವಿಲೇಜ್ಗೆ ಹೋಗ್ರಿ ಮಂಜಣ್ಣ ಅವ್ರ ಹೆಸ್ರು ಹೇಳ್ತಾರೆ, ಇಂಥವ್ರು ಇಂಥ ಊರು, ನಿನ್ನ ಹೆಸ್ರು ಇಂಥದ್ದು, ನೀನು ಈ ಥರ ನನ್ನ ಕೆಲಸ ಮಾಡಿಕೊಟ್ಟಿದ್ದೀಯ ಅಂತ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಪರಿಚಯ ಇಲ್ಲ, ಬನ್ನಿ ಸರ್ವಿಸ್ ಮಾಡಿ ಪರಿಚಯ ಮಾಡ್ಕೊಳ್ಳಿ. ಇಲ್ಲ ನಾವೆಲ್ಲ ನಿಮ್ಮ ಹತ್ರದಲ್ಲಿ ಇದ್ವಲ್ಲ. ಆದಿನಾರಾಯಣ ಅವರು ಈ ಥರ ಮಾಡೋದು ಸರಿ ಇಲ್ಲ. ಯಾರಾದರೂ ನಿಮ್ಮ ದುಡ್ಡು ಕಾಸು ಕೇಳಿದ್ದೀವ? ನಮ್ಮ ಮಂಜಣ್ಣ ಕೇಳ್ದಿರನ್ನ ಕೊಟ್ಟಿದ್ದಾರೆ. ಎಷ್ಟೋ ದೇವಸ್ಥಾನಗಳು ಕೊಟ್ಟಿದ್ದಾರೆ, ಬಸ್ಸುಗಳು ಕೊಟ್ಟಿದ್ದಾರೆ, ನಮ್ಮ ಕಷ್ಟ ಸುಖ ನೋಡಿದ್ದಾರೆ. ಏನಮ್ಮ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಒಂದು ಹಾಸ್ಪಿಟ್ಲಲ್ಲಿ ಇದ್ದೀವಣ್ಣ ಅಂದರೆ ಯಾರ ಕೈಯಲ್ಲೋ ಕೊಟ್ಟು ಕಳಿಸಿರೋ, ಅವ್ರು ಬರೋಕ್ಕಾಗಲಿಲ್ಲ ಇದ್ದರು. ಈ ಥರ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಈ ಥರ ಅವ್ರು ನಮ್ಮ ಫ್ರೆಂಡ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ. ಆ ಥರ ಸರ್ವಿಸ್ ನಿಮ್ಮನ್ನೇನಾದರೂ ಕೇಳ್ತಾ ಇದ್ದೀವ ನಾವು? ನಮ್ಗೆ ಯಾರು ಬೇಕು ಅವ್ರ ಸ್ಥಾನ ತುಂಬಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸರ್ವಿಸ್ ಮಾಡಿ ಬನ್ನಿ, ನಿಮ್ಗೇನು ಬೇಕೋ ನಾವು ಸಹಾರ ಕೊಟ್ಟಿದ್ದೀವಿ, ನಿಮ್ಮ ಗೆಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಆಗಲಿಲ್ಲ, ಏನು ಮಾಡೋಕ್ಕೋ. ಇನ್ನು ಮುಂದೆ ಆದರೂ ಬನ್ನಿ ಅಂದರೆ ನೀವು ಸ್ಪಂದಿಸ್ತಾ ಇಲ್ಲ ಆದಿನಾರಾಯಣ ಅವರು. ಅವ್ರಿಗೇನು ನಮ್ಮ ಮಾತು ನಿಮ್ಮ ಮುಖಾಂತರ, ಮಾಧ್ಯಮ ಮಿತ್ರ ಮುಖಾಂತರ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ನೀವು ಅವ್ರು ನಮ್ಮ ಕಡೆ ಬರಲಿಲ್ಲ ಅಂತ ನಿಮ್ಮ ಮುಖಾಂತರ ಮಂಜಣ್ಣ ಹೆಸರು ಕೆಡಿಸಬಾರ್ದು ಅಂತ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಕೊಟ್ಟಿಲ್ಲ. ಅವರು ಯಾರು ನಮಗೆ ಮಾಹಿತಿ ಕೊಟ್ಟಿಲ್ಲ ಅಣ್ಣ. ನಾವು ಮಾಡಬೇಕು ಕಾರ್ಯಕ್ರಮ ಇವ್ರ ಮುಖಾಂತರ. ಅಮರಾವತಿ ಅವರು ಆಕ್ಚುಲಿ ಮಾತಾಡ್ಕೊಂಡಿದ್ದು ಅಮರಾವತಿ ಅವರ ಅನುಭವ ಇದೆ. ಅಮರಕ್ಕ ಮುಖಾಂತರ ಮಾಡಬೇಕು ಅಂತ ಅವ್ರನ್ನ ನಾವು ಕರೆಸಿದ್ವಿ. ಪಾಪ ಅವ್ರು ಮಾಲೂರಲ್ಲಿ ಇದ್ದಾರೆ, ಅವ್ರನ್ನ ಕರೆಸಿದ್ದೀವಿ. ಅಕ್ಕ ಈ ಥರ ಮಾಡಬೇಕು, ನೀವು ಮಾಡಿ ಅನುಭವಿಸ್ತೀರಿ, ನೀವು ಬನ್ನಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಥರ ಮಾಡೋಣ. ಇಷ್ಟು ದಿವಸ ಮಹಿಳಾ ದಿನಾಚರಣೆ ಅಂದರೆ ಎಲ್ಲರೂ ಸೇರ್ ಮಾಡ್ತಾಯಿದ್ವಿ, ಪಕ್ಷ ಭೇದ ಇಲ್ದಿರ. ಇವಾಗ ಕಾಂಗ್ರೆಸ್ ಪಾರ್ಟಿ ಮುಖಾಂತರ ಮಾಡಬೇಕು ಅಂತ ಬನ್ನಿ ಅಂತ ನಾವು ಕರೆದಿದ್ದೀವಿ. ಅವ್ರಿಗೊಂದು ಮಾತು ಕೇಳಿದೆ, ಇಲ್ಲ ಆದಿನಾರಾಯಣ ಅವರೇ ಒಂದು ಫೋನ್ ಮಾಡಿ, ಇಲ್ಲ ನಾವು ಕರೆದಿದ್ದೀವಲ್ಲ ಸರ್ ಈ ಥರ ಮಾಡಬೇಕು ಅಂತಿದ್ದೀವಿ ಬನ್ನಿ ಅಂತ. ನಮ್ಮನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಮುಖಾಂತರ ಹೋಗ್ತಾ ಇದ್ರೆ ಏನಿದು? ನಮ್ಗೆ ಯಾರ ಮೇಲೆ ಏನು ದ್ವೇಷ ಇಲ್ಲ, ಎಲ್ಲರೂ ಬೇಕು. ಎಲ್ಲಿ ಹೋಗೋದು? ಹೋಗಕ್ಕಾಗತ್ತೆ? ನಾವು ವಿಷಯನ ಗೊತ್ತಿಲ್ಲ, ದಿನಾಚರಣೆ ಮಾಡಬೇಕು ಬನ್ನಿ ಮಾತಾಡೋಣ ನಾವು. ಅದಕ್ಕೆ ಅವ್ರು ಬಂದು ನಮ್ಮ ಹತ್ರ ಮಾತಾಡಿದರೆ ನಾವು ಈ ಥರ ಮಾಡೋಣ ಸರ್ ಅಂತ ನಾವು ಹೇಳ್ಬೋದಾಗಿತ್ತು. ಅವ್ರು ನಮ್ಮ ಹತ್ರ ಕೇಳ್ದಿರ ನಮ್ಮ ಹತ್ರ ಮಾತಾಡ್ದಿರನೇ ನೀವಷ್ಟಕ್ಕೆ ನೀವು ಮಾಡಿ ನಮ್ಮನ್ನು ಕರೀಲಿಲ್ಲ ಅಂತಂದರೆ ಏನು ಸರ್ ಮಾಡೋದು? ಆದಿನಾರಾಯಣ ಅವರು ಯಾರು ಮಾಡಿದ್ದು ಫಂಕ್ಷನ್ ಯಾರು ಮಾಡಿದ್ದು ನಿನ್ನೆ? ಇಲ್ಲ, ಆದಿನಾರಾಯಣ ಅವರೇ ಹೇಳಿದ್ರಲ್ಲ, ಆದಿನಾರಾಯಣ ನಾನು ನನ್ನ ಹೆಂಡ್ರು ಮಾಡಿದ್ದು ಅಂತ. ಲಾಸ್ಟ್ಗೆ ಮತ್ತೆ ನೀಲಕಂಠೇಗೌರು ತಮ್ಮನ ಮಗಳು ಸತ್ತಾಗ ಅವ್ರ ಆತ್ಮಶಾಂತಿಗೆ ಅಂತ ಹೇಳಿಬಿಟ್ರು. ನಾವು ತುಂಬ ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿತಾ ಇದ್ದೀವಿ. ಮಂಜಣ್ಣನ ನೋಡ್ಕೊಂಡು ನಾವು ಪಾರ್ಟಿಗೆ ಬರ್ತಿರೋದು. ಮಂಜಣ್ಣ ನಮ್ಮನ್ನ ಅಕ್ಕ ತಂಗಿ ಥರ, ಒಂದು ತವ್ರ ಮನೆ ಥರ ನಮಗೆ ಪಾರ್ಟಿಯನ್ನು ಕೊಟ್ಟಿದ್ದಾರೆ.
ನಾವು ಅದೇ ಮರ್ಯಾದೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಒಂದು ಮರ್ಯಾದೆ ಇಲ್ಲ ಹೆಣ್ಮಕ್ಳಿಗೆ ಇಲ್ಲಿ. ನಾವು ಕೇಳ್ಕೊಳಕ್ಕಾಗತ್ತಾ? ಅದೇ ಮಂಜಣ್ಣ ಈ ಥರ ಮಾಡಿದ್ರೆ ನಮಗೆ, ನಾವು ಫೋನ್ 12 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಲಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಮಂಜಣ್ಣ. ಯಾಕೆ ಅವ್ರಿಗೆ ವಿಚಾರ ತಿಳಿಸಿದ್ದೀರಾ ಹಾಗಾದ್ರೆ? ತಿಳ್ಸಕ್ಕೆ ಸ್ಪಂದಿಸ್ತಾ ಇಲ್ಲ ಇವರು. ಇಲ್ಲ, ನಿಮ್ಮ ಮುಖಾಂತರ ಪತ್ರಕರ್ತರ ಮುಖಾಂತರ ತಿಳಿಸ್ಬೇಕು ಅಂತಾನೆ ನಾವು ಈ ಥರ ಪ್ರೆಸ್ ಮೀಟ್ ಮಾಡಿರೋದು. ಇವಾಗ ನಮ್ಮ ಮಂಜಣ್ಣಗೆ ಹೋಗ್ಲಿ ಅಂತಾನೆ ನಾವು ಪ್ರೆಸ್ ಮೀಟ್ ಮಾಡಿರೋದು. ಅವ್ರಿಗೆ ಎಷ್ಟೋ ಕೆಲಸ ಇರುತ್ತೆ, ನೋಡ್ಕೋಬೇಕಲ್ಲ, ನಮ್ಮಿಂದ ಅವ್ರ ಪ್ರಾಬ್ಲಮ್ ಆಗಬಾರ್ದಲ್ಲ. ಈಗ ಒಂದು ಮಹಿಳಾ ದಿನಾಚರಣೆ ಮಾಡಬೇಕು ಅಂದಾಗ ದೊಡ್ಡವರು ಸೀನಿಯರ್ ಇದ್ದಾರೆ, ಅಮರಾವತಿ ಅಕ್ಕ ಅವರು ಹೇಳಿದ್ರು, ನಾವೆಲ್ಲ ಫೋನ್ ಮಾಡಿದ್ರು ಅದನ್ನು ಆದಿನಾರಾಯಣ ಅವ್ರಿಗೆ. ಅಮರಾವತಿ ಅಕ್ಕ ಅವರೇ ಫೋನ್ ಮಾಡಿದ್ರು ಈ ಥರ ಮಾಡಬೇಕು ಅಂತ. ನಾವು ಮಾಡಬೇಕು ಅಂದ್ಕೊಂಡಿದ್ದು 3 ದಿವಸಕ್ಕೆ ನೀವು ನಮಗೆ ಗೊತ್ತಿಲ್ದಿರೇ ವಿಷಯ ಮಹಿಳಾ ದಿನಾಚರಣೆ ಮಾಡಿದ್ದೀರಲ್ಲ, ಹಂಗಾದ್ರೆ ನಾವು ಕಷ್ಟಪಟ್ಟು ಎಲ್ಲೋಗ್ಬೇಕು. ಒಂದು ಫೋನ್ ಮಾಡಲಿಲ್ಲ, ನಮಗೆ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ಪಾರ್ಟಿಗೆ ದುಡಿತಾ ಇದ್ದೀವಿ, ಬೇರೆ ಪಾರ್ಟಿಗೆ ಏನಾರ ದುಡ್ದಿದ್ದೀವಾ? ನಾವು ಯಾರು ಲೀಡರ್ಸ್ನು ನಾವೇನೂ ಬ್ಲೇಮ್ ಮಾಡ್ತಾ ಇಲ್ಲ. ನಾವೇನು ಕೇಳ್ತಾ ಇದ್ದೀವಿ, ನಾವು ಪಾರ್ಟಿಯಲ್ಲಿದ್ದೀವಿ, ನಾವು ಪಾರ್ಟಿಯಲ್ಲಿರೋದಕ್ಕೆ ನಮ್ಗೆ ಯಾಕೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ ಅಂತಲೇ ಕೇಳ್ತಾ ಇರೋದು. ಆದಿನಾರಾಯಣನವರು ತುಂಬ ನಮಗೆ ಅವಮಾನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಾವು ತುಂಬ ವಿಶ್ವಾಸ ಇಟ್ಕೊಂಡು ಅವ್ರ ಮನೆ ಹೆಣ್ಮಕ್ಳನ್ನ ಕೇಳಿ, ಬೇಕಾದರೆ ಅವ್ರ ಮನೆ ಹೆಣ್ಮಕ್ಳ ಜೊತೆ ನಾವು ಯಾವ ಥರ ಡೋರ್ ಟು ಡೋರು, ಬೀದಿ ಬಿಸಿಲು ಗಾಳಿ ಮಳೆ ಬಿಟ್ಟು ಕ್ಯಾನ್ವಾಸ್ ಮಾಡಿದ್ದೀವಿ. ನಾವು ಮಾಡಿರೋ ಕ್ಯಾನ್ವಾಸು ದೊಡ್ಡ ಲೀಡ್ರ್ಗಳು ಮಾಡಿದರೆ ಅವ್ರು ಗೆಲ್ತಾ ಇದ್ರು. ಹೆಣ್ಮಕ್ಳ ಕೈಯಲ್ಲಿ ಏನಾಗುತ್ತೆ ಬಿಡಿ, ಅದೊಂದು ವಿಷಯ. ಹೆಣ್ಮಕ್ಳು ಇವಾಗ ಸರ್ ನಾವು ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾವು ಬರೋಕ್ಕಾಗಲ್ಲ ಅಂದರೆ, ನೀವು ಬಂದಿಲ್ಲ ಅಂದರೆ ಇನ್ನೊಬ್ರು ಬರ್ತಾರೆ. ನಮಗಾಗಿರೋ ಅವಮಾನ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲಿ ಸ್ಪಂದಿಸೋರು ಯಾರೂ ಇಲ್ಲ. ಮಂಜಣ್ಣ ಇದ್ದರು ನಮಗೆ ದೇವ್ರವರು, ಬೇರೆಯವ್ರು ಯಾರೂ ಇಲ್ಲ ಇಲ್ಲಿ ನಮ್ಗೆ ಸ್ಪಂದಿಸೋರು ಮಂಜಣ್ಣ ಬಿಟ್ಟರೆ. ಮುಂದಿನ ನಡೆ ಏನೂ ಇಲ್ಲ. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರೋದು, ಕಾಂಗ್ರೆಸ್ ಪಾರ್ಟಿಗೋಸ್ಕರನೇ ದುಡಿತಾ ಇರೋದು. ಮಂಜಣ್ಣಗೋಸ್ಕರ ನಾವು ಪಾರ್ಟಿಯಲ್ಲಿ ದುಡಿತೀವಿ. ನಮಗೆ ಇಲ್ಲಿರೋ ಆದಿನಾರಾಯಣನವರು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಷ್ಟೇ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನಡೀತಾ ಇರುವಂಥ ಘಟನೆ ನೋಡಿದ್ರೆ, ಇಲ್ಲಿ ಎಲ್ಲಿ ಹೋದ್ರೇನೋ ಎಷ್ಟು ಕಷ್ಟ ಬೀಳ್ತಾ ಇದ್ರೇನೋ ಹೆಣ್ಮಕ್ಳಿಗೆ ಆದ್ಯತೆಯೇ ಇಲ್ಲ. ಮಂಜಣ್ಣವ್ರು, ಕೊತ್ತೂರು ಮಂಜಣ್ಣವರು ಇಲ್ಲಿ ಮುಳಬಾಗಿಲು ತಾಲೂಕು ಬಂದಾಗ ಸುಮಾರು ವರ್ಷಗಳಿಂದಲೂ ಸಂಘಟನೆಗಳೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಆದರೆ ಆ ಸಂಘಟನೆಯಲ್ಲಿ ಹೆಣ್ಮಕ್ಳನ್ನ ಆದ್ಯತೆ ಕೊಡ್ತಾ ಇಲ್ಲ. ಅವರು ಪರಿಸ್ಥಿತಿಯನ್ನು, ಅವರು ನೊಂದ್ಕೊಳ್ತಾ ಇರೋದನ್ನು, ಅವ್ರು ಹೇಳೋದನ್ನು ಆದ್ರೂ ಅವ್ರ ಮನಸ್ಥಿತಿಗೆ ತಗೊಂಡು ಸ್ಪಂದಿಸ್ತಾ ಇಲ್ಲ. ಪಕ್ಷದಲ್ಲಿ ಸಂಘಟನೆ ಮಾಡೋದು, ಕಾಂಗ್ರೆಸ್ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ಆದ್ಯತೆನೂ ಕೊಡಬೇಕು. ಮತ್ತು ಇದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರಲ್ಲ, ಸಮಾಜ ಸೇವೆ ಮಾಡೋರ್ನು ಮತ್ತು ಸಮಾಜದಲ್ಲಿ ಒಂದು ಸೇವೆ ಮಾಡಿ ಒಂದು ಇದು ಮಾಡೋರನ್ನ ಅವ್ರನ್ನೂ ಗುರುತಿಸ್ಬೇಕು, ಒಂದು ಸೀಲ್ಡ್ ಕೊಡಬೇಕು, ಅವ್ರಿಗೂ ಮರ್ಯಾದೆ ಕೊಡಬೇಕು. ಇಲ್ಲ, ನಮ್ಮ ತಹಸೀಲ್ದಾರರು ಇದ್ದಾರೆ, ಅವರು ಒಂದು ಮಹಿಳೆನೇ, ಅವ್ರಿಗೂ ಆದ್ಯತೆ ಕೊಡಬೇಕು. ಒಂದು CDP ಇದ್ದಾರೆ, ಅವ್ರಿಗೂ ಆದ್ಯತೆ ಕೊಡಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಷ್ಟ ಬಿದ್ದಿರೋರು ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರನ್ನೂ ಕರಿಬೇಕು. ಒಂದು ಡಾಕ್ಟರ್ಸ್ ಇರ್ತಾರೆ, 24 ಗಂಟೆಗಳಲ್ಲಿ ಸೇವೆ ಮಾಡ್ತಾಯಿದ್ದಾರೆ, ಅವ್ರಿಗೂ ಸ್ಪಂದಿಸಬೇಕು. ಪಕ್ಷ ಅಂತ ಹೇಳ್ಬಿಟ್ಟು ಪಕ್ಷದಲ್ಲಿ ಎಲ್ಲೋ ಇರೋರನ್ನೆಲ್ಲ ಕರ್ಕೊಂಡು ಬಂದು ನಾವು ಕೊಡೋದಲ್ಲ. ಒಂದು ಸಾಧನೆ ಮಾಡಿರೋ ಹೆಣ್ಣಿಗೆ ಅವ್ರನ್ನ ಸಮಾಜದಲ್ಲಿ ಗುರುತಿಸ್ಬೇಕು. ಅದು ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ. ನಾವು ಸೀರೆ ಕೊಡ್ತೀವಿ, ಕುಂಕುಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಗತಿ ಇಲ್ದಾರ ಅವ್ನ ಮನೆಯಲ್ಲಿ ಕೂಡ ದಾರಿ ಮನೆಗೆ ನೆಂಟರಾಗಿ ಅತಿಥಿಯಾಗಿ ಹೋದ್ರೆ ಕೊಡ್ತಾರೆ ಅವರು. ಅದಲ್ಲ, ಒಂದು ಸಾಧನೆ ಮಾಡಬೇಕು, ಎಲ್ರಿಗೂ 4 ಜನಕ್ಕೆ ಉಪಯೋಗ ಮಾಡಿರಬೇಕು. ಮಹಿಳಾ ದಿನಾಚರಣೆ ಮಾಡೋದು ಸಾಧನೆ ಮಾಡಿ, ಒಂದು ಮಹಿಳೆ ಈ ಥರ ಹೆಸರು ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಸಾಧನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸಾಧನೆ ಮಾಡಿರೋರಿಗೆ ಸಂಘಟನೆ ಮಾಡಿ ಮಹಿಳಾ ದಿನಾಚರಣೆ ಮಾಡಿ ಕೊಡಬೇಕು. ಎಷ್ಟು ದಿನದಿಂದನೂ ನಾವು ಎಷ್ಟೋ ವರ್ಷಗಳಿಂದನೂ ನಾವು ಪಕ್ಷದಲ್ಲಿ ದುಡಿತಾ ಇದ್ದೀವಿ, ಒಬ್ಬರೂ ಸ್ಪಂದಿಸ್ತಾ ಇಲ್ಲ. ಆ ಮಂಜಣ್ಣ ಇರೋವಾಗ ಹೆಣ್ಮಕ್ಳನ್ನ ಎಲ್ಲಿ ನೋಡಿದ್ರೇನು, ಎಲ್ಲಾದರೂ ಇರಲಿ, ಒಂದು 36 ಪಂಚಾಯತಿಗಳಲ್ಲಿನೂ 32 ಪಂಚಾಯತಿಗಳಿದ್ದಾವೆ, ಎಲ್ಲಾದರೂ ಹೋಗಲಿ, ಫಸ್ಟು ಹೆಣ್ಮಗು ಹೋದರೆ ಸಾಕು, ಅವ್ರಿಗೆ ಎಷ್ಟೊಂದು ಆದ್ಯತೆ ಕೊಡ್ತಾರೆ ಗೊತ್ತಾ? ತನ್ನ ಒಡ ಹುಟ್ಟಿದವ್ರಿಗಿಂತ ಹೆಚ್ಚಾಗಿ ಕೊಡ್ತಾರೆ ಅವರು. ಅವ್ರ ಮನೆಯಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅವ್ರಿಗಿಂತ ಹೆಚ್ಚಾಗಿ ನೋಡ್ತಾರೆ, ಅಷ್ಟೊಂದು ಮರ್ಯಾದೆ ಕೊಡ್ತಾರೆ. ಒಂದು ಅರ್ಧರಾತ್ರಿಯಲ್ಲಿನೂ ಒಂಥರ ಮಗುಗೀಗಾಗಿದೆ, ಹಾಸ್ಪಿಟ್ಲಲ್ಲಿದೆ, ಒಂದು ಹೆಣ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ನಾವು ಸ್ಪಂದಿಸ್ತಾರೆ. ಅವರು ಎಲ್ಲಿದ್ರು ಒಂದು ಫೋನಲ್ಲಿ, ಅವ್ರು ಬರಲಿಲ್ಲ ಅಂತ ಹೇಳಿದ್ರು ಫೋನಲ್ಲಿ ಇಲ್ಲ ಅಂದ್ರೇನು ಅವ್ರ ಕಡೆ ಎಲ್ಲಾದರೂ ಇದ್ರೇನು ಫೋನ್ ಮಾಡಿ ತಲುಪಿಸ್ತಾರೆ, ಪ್ರಾಣಿಗಳು ಉಳಿಸ್ತಾ ಇದ್ದಾರೆ. ಇವರು ಹಿಂಸೆ ಏನಕ್ಕೆ ಆಗಲಿ, ನಾವೇನಾದರೂ ಮಾತಾಡಿದ್ರೇನು ಬರ್ತೀವಂತಾರೆ, ಬರೋಲ್ಲ ಅನ್ನಲ್ಲ, ಮಾಡ್ತೀವಂತಾರೆ, ಮಾಡೋಲ್ಲ ಅನ್ನಲ್ಲ. ಆದರೂ
ಫೋನಲ್ಲಿ ಮಾಡ್ತೀವಿ ಅಂತಾರೆ, ಮತ್ತು ಎದುರುಗಡೆ ಬಂದ ಕೆಲಸನೂ ಆಗಿರಲ್ಲ, ಅದು ಮಾಡೋಕ್ಕೂ ಹೋಗಲ್ಲ, ನೀವು ಯಾರನ್ನು ಕೂಡ ಅನ್ನೋದು ಇಲ್ಲ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.